ತಿಳಿಸ್ತಾ ಏನಿವತ್ತು ಬಿಡದಿಯಲ್ಲಿ ಹೋರಾಟ ನಡೀತಾ ಇದೆ. ಅದೇ ತರವಾಗಿ ರೈತ ಹುತಾತ್ಮರ ಒಂದು ದಿನವನ್ನ ನಾವು ಭೂ ಸ್ವಾಧೀನ ವಿರೋಧಿ ದಿನವನ್ನಾಗಿ ದಿನಾಂಕ 21ರಂದು ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ನಿರ್ಧಾರವನ್ನ ನಮ್ಮ ರಾಜ್ಯ ಅಧ್ಯಕ್ಷೀಯ ಮಂಡಳಿ ಸದಸ್ಯರುಗಳು ತೆಗೆದುಕೊಂಡಿದ್ದಾರೆ. ಇದೇ ತರವಾಗಿ ದಿನಾಂಕ 21 ರೈತ ಹುತಾತ್ಮ ದಿನದ ಅಂಗವಾಗಿ ನಡೆಯುತ್ತಿರುವಂತಹ ಭೂಸ್ವಾಧೀನಿ ವಿರುದ್ಧ ಬರ ಪರಿಸ್ಥಿತಿ ಮತ್ತು ರೈತರಿಗೆ ಭೂಮಿ ವಿಚಾರವಾಗಿ ಪ್ರತಿಯೊಂದು ವಿಚಾರಗಳನ್ನ ನಾವು ಅಲ್ಲಿ ಪ್ರತಿಭಟನೆ ಮುಖಾಂತರ ನಾವು ಅದನ್ನ ತಿಳಿಸ್ಕೊಡ್ತಾ ಇದೀವಿ. ಒಂದು ಉರುಳು ಸೇವೆ, ಮತ್ತೊಂದು ಪೊರಕೆ ಸೇವೆ ಅಂತ ಒಂದು ನಾವು ಮಾಡ್ಕೊಂಡಿದೀವಿ ರೈತ ಸಂಘದಲ್ಲಿ. ಆ ಪೊರಕೆ ಸೇವೆನ ಬಹುಶಃ ಡಿ.ಕೆ. ಶಿವಕುಮಾರ್ಗೆ ಆಲ್ರೆಡಿ ತಲುಪಿದೆ. ಮತ್ತೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲಾ ರೈತ ಬಾಂಧವರು ಮತ್ತು ರೈತ ಕಾರ್ಯಕರ್ತರು, ರೈತ ಪದಾಧಿಕಾರಿಗಳು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಹೆಚ್ಚು ಸಂಖ್ಯೆಯಲ್ಲಿ ನಾವು ಬರ್ತಾ ಇದ್ದೀವಿ. ಇಡೀ ರಾಜ್ಯದ ಒಂದು ಗಮನ ಸೆಳೆದಿರುವಂತಹ ನಮ್ಮ ಚಾಮರಾಜನಗರ ಜಿಲ್ಲೆ ನಮ್ಮ ಹೊನ್ನೂರು ಪ್ರಕಾಶ್ ಅವರ ಒಂದು ತಂಡದಲ್ಲಿ ಬಹುಶಃ ಎಲ್ಲಾ ಯುವ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ. 21ನೇ ತಾರೀಕು ಏನು ಉರುಳು ಸೇವೆ, ಪೊರಕೆ ಸೇವೆ ನಡೀತಾ ಇದೆ, ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದರ ಜೊತೆಗೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಕೆರೆಗಳಿಗೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀರುಗಳನ್ನ ಬಿಡ್ತಾ ಇಲ್ಲ. ಯಾಕೆ ಅಂತ ಕೇಳಕ್ ಹೋದ್ರೆ ಅವ್ರು ಯಾರು ನಮಗೆ ಉತ್ತರಗಳು ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಅಕ್ರಮ ಗಣಿಗಾರಿಕೆ ಯಥೇಚ್ಛವಾಗಿ ನಡೀತಾ ಇದೆ. ಮತ್ತೆ KSRTC ಬಸ್ಗಳನ್ನು ನಿಲ್ಲಿಸ್ತಾ ಇಲ್ಲ, ಸರಿಯಾದ ಸ್ಥಳಗಳಲ್ಲಿ ನಿಲ್ಲಿಸ್ತಾ ಇಲ್ಲ, ಅವರು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ನಮ್ಮ ಗುಂಡ್ಲುಪೇಟೆ ತಾಲೂಕು ಯಾಕೆ ಹಿಂದುಳಿದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾ ಇದೆ. ಅಧಿಕಾರಿಗಳು ಸರಿಯಾದ ಕೆಲಸಗಳನ್ನ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಬರ ಜಾಸ್ತಿ ಆಗಿದೆ. ನಮ್ಮ ತಾಲೂಕು ಬರಪೀಡಿತ ತಾಲೂಕು ಮತ್ತು ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ನಮ್ಮ ಹಸುಗಳಿಗೆ ಮೇವಿಲ್ಲ, ನಾವು 16 ಸುತ್ತೂರು ಅಲ್ಲಿಂದ ನಾವು ಮೇವು ತರಿಸ್ತಾ ಇದೀವಿ. ನಮ್ಮ ಜಿಲ್ಲೆಯಾದ್ಯಂತ ಬಹಳ ಕಷ್ಟ ಬಂದಿದೆ, ಬರಪೀಡಿತ ಪ್ರದೇಶ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ತರ ತೊಂದರೆ ಆಗಬಾರದು ಅನ್ನೋ ಒಂದೇ ಕಾರಣಕ್ಕೆ ನಾವು 21ನೇ ತಾರೀಕು ಉಗ್ರವಾದ ಹೋರಾಟ ಮತ್ತು ಪ್ರತಿಭಟನೆಗಳನ್ನ ಪಚ್ಚಪ್ಪ ಸರ್ಕಲ್ ನಿಂದ ಜಿಲ್ಲಾಡಳಿತ ಭವನವರೆಗೂ ನಾವು ಹಮ್ಮಿಕೊಂಡಿದ್ದೇವೆ. ಈ ಮಾತನ್ನ ಹೇಳ್ತಾ ಜೈ ರೈತ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ.